ಬೈಲಹೊಂಗಲ ಸ್ವತಂತ್ರ ಸಂಗ್ರಾಮದ ಮೊದಲನೇ ಅಧ್ಯಾಯ 1857 ಪ್ರಾರಂಭ ಆಗುತ್ತೆ. ಅದಕ್ಕಿಂತ 25 ವರ್ಷಗಳ ಮುಂದೆ 1824ರಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಜಯವನ್ನ ಸಾಧಿಸ್ತಾಳೆ. ಇವತ್ತು 201ನೇ ವರ್ಷ. ಅದಾದ ನಂತರ ಯಾವಾಗ ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸ್ತಾಳೋ ಅವಾಗ ಬ್ರಿಟಿಷರ ಕಾಲದೊಳಗಡೆ ಗೋಕಾಕು ಇವತ್ತಿನ ವಿಭಜಿತವಾಗಿರ್ತಕ್ಕಂಥ ಮೂಡಲಗಿ ಇರ್ಬೋದು, ಬೈಲಹೊಂಗಲ ವಿಭಜಿತ ಚೆನ್ನಮ್ಮನ ಕಿತ್ತೂರು ಇರ್ಬೋದು, ಸೌದತ್ತಿ ವಿಭಜಿತ ಯರಗಟ್ಟಿ ತಾಲೂಕು ಇರ್ಬೋದು, ರಾಮದುರ್ಗು, ಈ ಎಲ್ಲ ತಾಲೂಕುಗಳನ್ನ ಒಳಗೊಂಡಿರ್ತಕ್ಕಂಥ ಉಪವಿಭಾಗವನ್ನ ಬ್ರಿಟಿಷ್ ಸರ್ಕಾರದೊಳಗಡೆ 200 ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ಬದಲಾವಣೆ ಆಗಿಲ್ಲ. ಇವತ್ತಿನವರೆಗೂ ಕೂಡ AR ಆಫೀಸು ಗೋಕಾಕಿನವ್ರ ರಿಜಿಸ್ಟ್ರೇಷನ್ ಬರಬೇಕು ಅಂತಂದ್ರೆ ಬೈಲಹೊಂಗಲಕ್ಕೆ ಬರಬೇಕು. AC ಕಚೇರಿಗೆ ಬರಬೇಕಂದ್ರೆ ಬೈಲಹೊಂಗಲಕ್ಕೆ ಬರಬೇಕು. ಬ್ರಿಟಿಷರು ಬೈಲಹೊಂಗಲವನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಎಲ್ಲಾ ತಾಲೂಕಾ ಕೇಂದ್ರಗಳು 40ರಿಂದ 35 ಕಿಲೋಮೀಟರ್ ಒಳಗಡೆ ಎಲ್ಲಾ ಪ್ರದೇಶಗಳನ್ನ ಒಳಗೊಂಡಿರ್ತಕ್ಕಂಥ ಕೇಂದ್ರ ಸ್ಥಾನ. ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ರು ಬೈಲಹೊಂಗಲಕ್ಕೆ ಆರ್ಥಿಕವಾಗಿರ್ತಕ್ಕಂಥದ್ದು ಅಸ್ತಿತ್ವ ಕಡಿಮೆ, ಶಕ್ತಿ ಇಲ್ಲ ಅಂತೇಳಿ. ಪಾಪ ಅವ್ರಿಗೆ ಗೊತ್ತಿಲ್ಲ, ಇಡೀ ದೇಶದಲ್ಲಿ ಬೆಳ್ಳಿಯ ಕಣಜು ಅಂತೇಳಿ ಯಾವ್ದಾದ್ರು ಕರಿತಾ ಇದ್ರೆ ಅದನ್ನ ಬೈಲಹೊಂಗಲ. ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟವನ್ನು ಮಾಡಿರ್ತಕ್ಕಂಥದ್ದು ಹತ್ತಿಯ ವ್ಯಾಪಾರ ಕೇಂದ್ರ ಯಾವ್ದಂದ್ರೆ ಇಡೀ ರಾಜ್ಯದಲ್ಲಿ ಬೈಲಹೊಂಗಲ ಪ್ರಥಮವಾಗಿರ್ತಕ್ಕಂಥದ್ದು. ಇವತ್ತಿನವರೆಗೂ ಕೂಡ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ತಕ್ಕಂಥದ್ದು ಬೈಲಹೊಂಗಲ. ಇವತ್ತು ಜಿನ್ನಿಂಗ್ ಫ್ಯಾಕ್ಟರಿ ಇರ್ತಕ್ಕಂಥದ್ದು ಗೋಕಾಕದವ್ರು ಬಂದು ಹತ್ತಿಯ ಖರೀದಿಯನ್ನ ಮಾಡ್ಕೊಂಡು ಹೋಗೋದು ಬೈಲಹೊಂಗಲದಲ್ಲಿ. ಅದು ಕೂಡ ಆ ವಿಷಯ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು.